ಚಿಕ್ಕಮಗಳೂರಿನ ಬಳಿ ಇರುವ ಒಂದು ಸಣ್ಣ ಹಳ್ಳಿ. ರಾತ್ರಿ 10 ಗಂಟೆ ಹೊತ್ತಿಗೆ ಎಲ್ಲಿಂದಲೂ ನಿಶ್ಶಬ್ದತೆ ಆವರಿಸಿತ್ತು. ಆ ಹಳ್ಳಿಯ ಹತ್ತಿರ ಇರುವ ಅರಣ್ಯ ಮಾರ್ಗದಲ್ಲಿ ಕೇವಲ ಒಂದೇ ಬಸ್ ರಾತ್ರಿ 11ರ ಹೊತ್ತಿಗೆ ಹೋಗುತ್ತಿತ್ತು, ಅದೇ ಕೊನೆಯ ಬಸ್. ಆ ದಿನ ಅನಂತ್ ಬೆಂಗಳೂರಿಗೆ ಹಿಂದಿರುಗಬೇಕಾದನು. ಆದರೆ ಹಳ್ಳಿಯ ಕೆಲಸ ತಡವಾದ ಕಾರಣ ಅವನಿಗೆ ಕೊನೆಯ ಬಸ್ ಹಿಡಿಯಲು ಅನಿವಾರ್ಯವಾಯಿತು. ಹಳ್ಳಿಯ ಕುರುಚಲು ಬಸ್ ನಿಲ್ದಾಣಕ್ಕೆ ಬಂದಾಗ ಅಲ್ಲಿದ್ದ ಟೀ ಅಂಗಡಿಯ ಅಜ್ಜನು ಅವನತ್ತ ನೋಡಿದ. ಯಾವ ಕಡೆಗೆ ಹೋಗ್ತಿದ್ದೀಯಾ ಮಗ? ಅಜ್ಜ ಕೇಳಿದ. ಬೆಂಗಳೂರು. ಕೊನೆಯ ಬಸ್ ಇನ್ನೇನು ಬರ್ತದೆ ಅಲ್ವಾ? ಅನಂತ್ ಉತ್ತರಿಸಿದ. ಕೊನೆಯ ಬಸ್? ಮಗಾ, ನೀನು ಹುಚ್ಚನಾ? ಆ ಬಸ್ ನಿಜವಾದ ಬಸ್ ಅಲ್ಲ, ಅಜ್ಜ ಕಾತರದಿಂದ ಹೇಳಿದ. ಅನಂತ್ ನಗಿದ. ಅಯ್ಯೋ, ಈ ಜಾನಪದ ಭಯೋತ್ಪಾದನೆ ಬೇಡ ಅಜ್ಜ. ಬಸ್ ಬರುತ್ತಾ ಇಲ್ಲ, ನಾನು ನೋಡ್ತೀನಿ. ಆ ಸಮಯಕ್ಕೆ ದೂರದಲ್ಲಿ ಒಂದು ಹಳದಿ ಬೆಳಕು ಕಾಣಿಸಿತು. ಬಸ್ ಬರುತ್ತಿತ್ತು. ಟೀ ಅಂಗಡಿಯ ಅಜ್ಜ ಬೆಚ್ಚಿ ಬಿದ್ದ. ಆ ಬಸ್ ಏನೂ ಅಲ್ಲ, ಅದರಲ್ಲಿ ಹೋದವರು ಹಿಂತಿರುಗಿ ಬಂದಿಲ್ಲ. ಬಸ್ ನಿಂತಿತು. ಅದರ ಹಳೆಯ ಬೋರ್ಡಿನ ಮೇಲೆ ಬೆಂಗಳೂರು ಕೊನೆಯ ಬಸ್ ಎಂಬ ಬರಹ ಕಾಣಿಸಿತು. ಬಸ್ಸಿನ ಒಳಗಡೆ ಒಂದೆರಡು ಜನ ಮಾತ್ರ ಕುಳಿತಿದ್ದರು. ಚಾಲಕ ಕಪ್ಪು ಕೋಟ್ ಹಾಕಿಕೊಂಡಿದ್ದ, ಮುಖ ಗಾಢನಿದ್ದ. ಅಂತರಾಳಕ್ಕೆ ಸ್ವಾಗತ, ಕಂಡಕ್ಟರ್ ಉಸಿರಾಟದಂತ ಸ್ವರದಲ್ಲಿ ಹೇಳಿದ. ಅನಂತ್ ಕಾದು ನಿಲ್ಲದೆ ಬಸ್ ಏರಿದ. ಬಸ್ಸಿನ ಒಳಗೆ ಅಪಾರ ನಿಶ್ಶಬ್ದ. ಅನಂತ್ ಟಿಕೆಟ್ ಕೊಟ್ಟಾಗ ಅವನ ಕೈಯಲ್ಲಿ ಹಿಡಿದ ಹಣ ಮಂಜಿನಂತೆ ಕರಗಿ ಹೋದ. ಇದು ಏನು? ಅವನು ಬೆಚ್ಚಿ ಬಿದ್ದ. ಅವನ ಬಳಿ ಕುಳಿತಿದ್ದ ವ್ಯಕ್ತಿಯ ಮುಖ ಕಡೆ ತಿರುಗಿದ, ಅವನಿಗೆ ಮುಖವೇ ಇರಲಿಲ್ಲ. ಕೇವಲ ಕಪ್ಪು ಅಗಾಧ ಗುಂಡಿ. ನೀನು ಹಿಂತಿರುಗೋಕೆ ಆಗೋದಿಲ್ಲ, ಕಂಡಕ್ಟರ್ ನಗುತ್ತಾ ಹೇಳಿದ. ಅನಂತ್ ಬಾಗಿಲನ್ನು ತೆರೆದುಕೊಳ್ಳಲು ಪ್ರಯತ್ನಿಸಿದ, ಆದರೆ ಬಾಗಿಲು ಜಾಮ್ ಆಗಿತ್ತು. ಚಲಿಸುವ ಬಸ್ ಈಗ ಗಾಳಿಯಂತ ವೇಗವಿತ್ತು. ಚಾಲಕ ಹಿಂದೆ ತಿರುಗಿದ. ಅವನ ಮುಖ ಹೋದಂತೆ ಮೂಢವಿವೇಕ. ಅನಂತ್ ಒಂದು ಭಾರೀ ಕಿರುಚಾಟ ಕೂಗಿದ. ಅದು ಕೊನೆಯದಾಗಿತ್ತು. ಮರುದಿನ ಬೆಳಿಗ್ಗೆ ಹಳ್ಳಿಯವರು ಬಸ್ ನಿಲ್ದಾಣದಲ್ಲಿ ಅನಂತ್ನ ಬ್ಯಾಗ್ ಕಂಡರು. ಆದರೆ ಅವನಿಗೋ ಯಾವುದೋ ನಿಗೂಢ ಶಾಪದಿಂದ ಅವನ ಹೆಜ್ಜೆಯ ಏಕುಗಳು ಬಸ್ ನಿಲ್ದಾಣದಲ್ಲಿ ಕೊನೆಯಾದವು.